ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 84ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಂಕಿ ಟೆಕ್ ನ್ಯೂಸ್ ಅದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಮಾತ್ರ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಬರ್ತೇವೆ. ನಾನು ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಇನ್ನಕ್ಕೆ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಅವ್ರು ಏನಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಲಾಂಚ್ ಮಾಡ್ತಿದ್ದಾರೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ. ನಿಮ್ದು ಏನಾದರೂ ಮೊಬೈಲು ಲಾಸ್ ಆಗಿದ್ರೆ ಈ ಸಿಂಪ್ಲಿ ಪ್ರಾಸೆಸ್ ಮಾಡಿ ನಿಮ್ಮ ಮೊಬೈಲ್ ಈಸಿಯಾಗಿ ಟ್ರೇಸ್ ಮಾಡಿಕೊಡ್ತೀವಿ ಅಂತ ಆ ರೀತಿ ಹೇಳ್ತಿದ್ದಾರೆ ಅವರು. ಅಲ್ಲಿ ನೋಡೋದ್ರ ಪ್ರಕಾರ ವೆಬ್ಸೈಟಲ್ಲಿ ಭಾಳಷ್ಟು ಮೊಬೈಲ್ಸ್ನ ಟ್ರೇಸ್ ಮಾಡಿದ್ದೀವಿ, ಬ್ಲಾಕ್ ಮಾಡಿದೀವಿ ಅಂತ ಆ ರೀತಿಯಲ್ಲಿ ನೋಡ್ತಾರೆ ನೀವು. ಸೊ ಈ ವೆಬ್ಸೈಟ್ ನೇಮ್ ಬಂದ್ಬಿಟ್ಟು CEIR ಅಂತ, ಸೆಂಟ್ರಲ್ ಆಫ್ ಟೆಕ್ನಾಟಿಕ್ಸ್ ಡಿಪಾರ್ಟ್ಮೆಂಟ್ ಅಂತ. ಸೊ ಈ ವೆಬ್ಸೈಟ್ನಲ್ಲಿ ಹೋಗಿ ಏನಂತಂದರೆ ನಿಮ್ಮದು ಮೊಬೈಲ್ ಬ್ಲಾಕ್ ಮಾಡಬೇಕಂತ ಆ ರೀತಿ ಆಪ್ಷನ್ ಇರ್ತದೆ. ನೀವು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಅಂತಂದರೆ ನಿಮ್ದೆಲ್ಲ ಮೊಬೈಲ್ ಡೀಟೇಲ್ಸ್ ಕೊಡೋಕ್ಕಾಗುತ್ತೆ. ಇವಾಗ IMEI ನಂಬರು, ಓನರ್ ನೇಮು, ಅದು ಇದು ಎಂತಂದ್ರೆ ಮಾಡಲ್ ನಂಬರ್ ಎಲ್ಲ ಕಥೆಗಳು ಕೇಳ್ತದೆ. ಸೊ ಅವಾಗ ಏನಂತಂದ್ರೆ ಅವೆಲ್ಲ ಡೀಟೇಲ್ಸು ಕರೆಕ್ಟ್ ಇದ್ರೆ ಓಕೆನಾ, ನೀವು ಓನರ್ ಸಹ ಹೆಸರು ಕರೆಕ್ಟ್ ಆಗಿದ್ರೆ ಅವಾಗ ಏನಂತಂದ್ರೆ ನೀವು ನಿಮ್ಮ ಮೊಬೈಲ್ ಈಸಿಯಾಗಿ ಡಿಟೆಕ್ಟ್ ಮಾಡಿ ಕೊಡ್ತಾರೆ. ಓಕೆನಾ, ಇದು ಯಾವ ರೀತಿ ಪರ್ಟಿಕ್ಯುಲರ್ ವರ್ಕ್ ಆಗುತ್ತೆ ಅಂದರೆ ಇವಾಗ ಕಂಪ್ನೀಸು ಓಕೆನಾ, ಇವಾಗ ನಾರ್ಮಲ್ ಗೌರ್ಮೆಂಟ್ ಏನಂತಂದ್ರೆ ಟೆಲಿಕಾಮ್ ಆಪರೇಟರ್ ಜೊತೆ ಏನಂತಂದ್ರೆ ಕಮ್ಯುನಿಕೇಟ್ ಮಾಡಿ ಆಮೇಲೆ ಏನಂತಂದ್ರೆ ಆ ಮೊಬೈಲಲ್ಲಿ ಯಾವ್ದನ್ನ ನಮ್ಮ ಸಿಮ್ ಅವೈಲೇಬಲ್ ಇತ್ತು ಅನ್ಕೊಳ್ಳೋದನ್ನ ಬ್ಲಾಕ್ ಸಹ ಆಗುತ್ತೆ, ಮೊಬೈಲ್ ಸಹ ಬ್ಲಾಕ್ ಮಾಡುತ್ತೆ. ಸೊ ಆ ರೀತಿ ಅಂದರೆ ಇದು ಪರ್ಟಿಕ್ಯುಲರ್ ವರ್ಕ್ ಆಗುತ್ತೆ. ಸೊ ಹೇಳೋಕ್ಕಾಗಲ್ಲ, ಮತ್ತೆ ಪೊಲೀಸ್ ಇಟ್ಕೊಳ್ಬೋದು ಮೊಬೈಲ್ನ ಸಿಕ್ಕ ಮೇಲೆ. ಇದೆಲ್ಲ ಇದೆ ಅಂತಲ್ಲ, ಭಾಳಷ್ಟು ಏನಂತ ನಡೆದವ. ಭಾಳಷ್ಟು ಮೊಬೈಲ್ ಸಿಕ್ಕಿದ್ರು ಪೊಲೀಸರು ಕೊಡಲ್ಲ, ಅವ್ರ ಹತ್ರ ಇಟ್ಕೊಂಡ್ಬಿಡ್ತಾವೆ, ಅವ್ರ ಮಕ್ಳಿಗೆ ಬರ್ತಾವ ಅಂತ. ಸೊ ಈ ರೀತಿಯಲ್ಲಿ ಕೆಲವೊಬ್ರು ಇರ್ತಾರೆ, ಎಲ್ಲರೂ ಹಂಗೆ ಅಂತಲ್ಲ. ಸೊ ಈ ರೀತಿ ಅಂತ ಈ ವೆಬ್ಸೈಟ್ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ನ ಹುಡುಕಬಹುದು. ಇಲ್ಲಿ ಸರಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ ಕಡೆಯಿಂದ ವಾಟ್ಸಪ್ನಲ್ಲಿ ಒಬ್ಬ ವ್ಯಕ್ತಿ ಮಿನಿಮಮ್ ಬಂದ್ಬಿಟ್ಟು 42 ಲಕ್ಷ ಅಂತ ಅಮೌಂಟ್ ಕಳ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಓಕೆನಾ, ಅದಕ್ಕೆ ಹೇಳ್ದಪ್ಪ ಮೊನ್ನೆ ನಾನು ಸ್ಟೇಟಸ್ ಹಾಕಿದ್ದೆ ಹುಷಾರು ಗುರು ಅಂತ. ಸೊ ಈ ರೀತಿಯೆಲ್ಲ ಸ್ಕ್ಯಾಮ್ಸ್ ಆಗ್ತಿರ್ತಾವೆ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು 42 ಲಕ್ಷ ಅಂತೆ. ಸೊ ಇದು ಎಕ್ಸಾಕ್ಟ್ಲಿ ಸ್ಟೋರಿ ಹೆಂಗೆ ನಡೀತಂದ್ರೆ, ಒಬ್ಬ ವ್ಯಕ್ತಿಗೆ ಈಗ ನನಗೆ ಯಾವ ಥರ ಬಂದಿತ್ತು, ಸೇಮ್ ಮೆಸೇಜ್ ಸಹ ಬಂದಿತ್ತು. ಅವಾಗ ಏನಂತಂದ್ರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ನೀವು ಈ ಥರ ಇನ್ವೆಸ್ಟ್ ಮಾಡಿದ ತಕ್ಷಣ ಅದ್ರ ಡಬಲ್ ಅಮೌಂಟ್ ಕೊಡ್ತೀವಿ ಅಂತ ಆ ರೀತಿಯಲ್ಲಿ ನಂಬಿಸಿ ಟೆಲಿಗ್ರಾಮ್ ಗ್ರೂಪಿಗೆ ಆ್ಯಡ್ ಮಾಡಿ ಅಲ್ಲೆಲ್ಲ ಪ್ರೋಸೆಸ್ ಏನಂತ ಎಲ್ಲ ಹೇಳಿ ಆಮೇಲೆ ಏನಂತಂದರೆ ನೀವು ಸದ್ಯಕ್ಕೆ ಇವಾಗ 42 ಲಕ್ಷ ಇನ್ವೆಸ್ಟ್ ಮಾಡಿದ ತಕ್ಷಣ ಅಂತ ಆಮೇಲೆ ಅದ್ರ ಒಂದು 70 ಲಕ್ಷ ಹಂಗೆ ರೀಫಂಡ್ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಹೇಳವ್ರೆ. ಈ ನಂಬಿ ಅವ್ರ ಏನಂತಿ ಅಕೌಂಟಿಂದ ಓಕೆನಾ, ಬ್ಯಾಂಕ್ ಅಕೌಂಟಿಂದ ಏನಂತಂದ್ರೆ ಮಿನಿಮಮ್ ಬಂದ್ಬಿಟ್ಟು 42 ಲಕ್ಷ 42.5 ಲಕ್ಷ ಏನಂತಂದ್ರೆ ಟ್ರಾನ್ಸ್ಫರ್ ಮಾಡಿದ್ದಾನೆ, 69 ಲಕ್ಷ ಬರ್ತಾವ ಅಂತ. ಅದೆಲ್ಲ ದುಡ್ಡು ಇಸ್ಕೊಂಡ್ಮೇಲೆ ಅವರೆಲ್ಲ ಟೆಂಟಿಗೆ ತೊಗೊಬಿಟ್ಟಾರೆ. ಸೊ ಆ ರೀತಿಲಿ ಸ್ವಲ್ಪ ಹುಷಾರಿರಬೇಕು. ನೀವು ಸಹ ಇದು ಸ್ಕ್ಯಾಮ್ಗಳು ಆಗ್ತಾ ಇರ್ತವೆ, ಇದಂತಲ್ಲ ಇವಾಗಿನ ಬಿಗಿನಿಂಗ್ ಇದ್ದಂಗೆ ಇನ್ನು ಮುಂದೆ ಭಾಳಷ್ಟು ಕ್ರಿಟಿಕಲ್ ಸಿಚುವೇಶನ್ ಬರ್ತಾಯಿರ್ತವ. ಸ್ವಲ್ಪ ಹುಷಾರು. ನಿಮಗೇನಂದ್ರೆ ಈ ಥರ ವಾಟ್ಸಪ್ ಏನಾದ್ರು ಮೆಸೇಜ್ ಬಂದ್ರೆ ಏನೋ ಹೋಟ್ಲಕ್ಕೆಲ್ಲ ರಿಪ್ಲೈ ಮಾಡೋಕೆ ಹೋಗ್ಬೇಡಿ, ಸ್ವಲ್ಪ ಹುಷಾರು. ಇನಿಷಿಯಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ ಕಡೆಯಿಂದ Realme 11 Series C ಮೊಬೈಲ್ಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಮೇ ಬಿ ಇವತ್ತು ಅನೌನ್ಸ್ ಮಾಡ್ತಾನೆ. ಇವತ್ತು May 16 ಸೊ ಇವತ್ತು ಅನೌನ್ಸ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಇವತ್ತು ಈವೆಂಟ್ ಐತೆ ನ್ಯೂಯಾರ್ಕ್ನಲ್ಲಿ. ಹಾಗೆ ಬಂದ್ಬಿಟ್ಟು ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಡೆಲ್ಲಿಯಲ್ಲಿ ಈವೆಂಟ್ ಐತೆ. ಬಟ್ ಆ ಟೈಮ್ನಲ್ಲಿ ಏನಾದರೂ ಲಾಂಚ್ ಮಾಡ್ಬೋದು, ಹೇಳೋಕ್ಕಾಗಲ್ಲ Realme 11 Series. ಸೊ ಜಸ್ಟ್ ಟ್ವೀಟ್ಗಳು ಬಿಡ್ತಿರ್ತಾರೆ ಆ ರೀತಿಲಿ, ಬಟ್ ಹೇಳೋಕ್ಕಾಗಲ್ಲ ಇವ್ರು ಲಾಂಚ್ ಮಾಡ್ತಾರ ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡೋಣ, ಗೊತ್ತಾಗುತ್ತೆ ಏನು ಇವತ್ತು ಲಾಂಚ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ರಿಯಲ್ಮಿ ಕಡೆ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಅಮೆಝಾನ್ ಕಡೆಯಿಂದ ಅಮೆಝಾನ್ ಅಂತ ಒಂದು ಹೊಸ ಫೀಚರ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಇವಾಗ ಅಮೆಝಾನಲ್ಲಿ ಫೀಚರ್ಸ್ ಬಿಲ್ಡ್ ಮಾಡೋಕ್ಕಂತ ಆ ರೀತಿಯಲ್ಲಿ ಏನಂತಂದ್ರೆ ಪ್ರೆಸೆಂಟ್ ಒದ್ದಾಡ್ತಾರ ಸಮಥಿಂಗ್. ಇವಾಗ ಕೆಲವೊಂದು ಕಂಪ್ನೀಸ್ ಜೊತೆ ಕೊಲಬ್ರೇಟ್ ಆಗಿ ಆ ಥರ ಫೀಚರ್ಸ್ ಬಿಲ್ಡ್ ಮಾಡೋದಕ್ಕೆ ಪ್ರೆಸೆಂಟ್ ಹುಡುಕ್ತಿದಾರ. ಸೊ ಹೇಳೋಕ್ಕಾಗಲ್ಲ, ಇವ್ರು ಏನಂತಂದ್ರೆ ತಾಂಬರ್ಬೋದು. ಇವಾಗ ಪ್ರೆಸೆಂಟ್ ಏನೋ ಅಲೆಕ್ಸಾ ಆ ರೀತಿಯಲ್ಲಿ ಇದಾವ, ಬಟ್ ಅಲೆಕ್ಸಾದಲ್ಲಿ ChatGPT ಥರ ಫೀಚರ್ಸ್ ಇನ್ನೂ ಬಿಲ್ಡ್ ಮಾಡೋಕ್ಕಂತ ಆ ರೀತಿಯಲ್ಲಿ ಒದ್ದಾಡ್ತಿದ್ದಾರೆ. ಸೊ ಅದು ಸಹ ಮಾಡ್ಬಿಡ್ತಾರೆ, ಹೇಳೋಕ್ಕಾಗಲ್ಲ. ಹಾಗೆ ಬಂದ್ಬಿಟ್ಟು ಅಂತಂದರೆ ಇದು ಫೀಚರ್ಸ್ ಎದಕ್ಕೆ ವರ್ಕ್ ಆಗುತ್ತೆ ಅಂದರೆ ಈ ಅಮೆಝಾನಲ್ಲಿ ನಿಮಗೆ ಯಾವ್ದಾನ ಪ್ರಾಡಕ್ಟ್ ನಾವು ಸರ್ಚ್ ಮಾಡ್ತಿರ್ತೀರ ಅಂತ ಟೈಮ್ನಲ್ಲಿ ನಿಮಗೆ ಹೇಳೋಕ್ಕಾಗಲ್ಲ, ಪ್ರಾಡಕ್ಟ್ ಹೆಸರು ಸಹ ಗೊತ್ತಿರೋಕ್ಕಲ್ಲ. ಆ ಪ್ರಾಡಕ್ಟ್ ಏನು ವರ್ಕ್ ಮಾಡುತ್ತೆ ಅಂತ ಜಸ್ಟು ನಾವು ಸರ್ಚ್ ಬಾರಲ್ಲಿ ಬರೆದ್ರೆ ಸಾಕು ಅದೇ ಎಂಥ ಪ್ರಾಡಕ್ಟ್ ಅಂತ ಅದನ್ನು ಮುಖಾಂತರ ಹೊರಗಡೆ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ಪ್ರಾಡಕ್ಟ್ ಇನ್ಫಾರ್ಮೇಷನ್ ತಗೊಳಕ್ಕೆ ಸಹ ಏನಂತಂದರೆ ಈ ಫೀಚರ್ಸ್ ಭಾಳಷ್ಟು ಯೂಸ್ ಆಗುತ್ತೆ. ಸೊ ಅಂಥ ಫೀಚರ್ಸ್ ಮೇಲೆ ಪ್ರೆಸೆಂಟ್ ವರ್ಕ್ ಮಾಡ್ಬೇಕಂತ ಆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಪ್ರೆಸೆಂಟ್ ಅಂದರೆ ಕೊಲಾಬ್ರೇಟ್ ಆಗೋಕ್ಕೆ ಯಾರೋ ಒಂದು ಕಂಪ್ನೀಸ್ ಮೇಲೆ ಇವಾಗ ಹುಡುಕ್ತಿದ್ದಾರೆ. ಸೊ ಹೇಳೋಕ್ಕಾಗಲ್ಲ, ಕೊಲಾಬ್ರೇಟ್ ಆದರೆ ಆಗ್ಬೋದು. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಅಮೆಝಾನ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಆ್ಯಪಲ್ ಕಡೆಯಿಂದ. ಆ್ಯಪಲ್ ನೀವೇನಾದರೂ ಮೊಬೈಲ್ಸ್ ಯೂಸ್ ಮಾಡ್ತಿದ್ರೆ ಓಕೆನಾ, ಇವಾಗ ನೀವೇನಾದ್ರು ಸ್ವಲ್ಪ ಆ್ಯಪಲ್ ಮೊಬೈಲ್ಸ್ ಯೂಸ್ ಮಾಡ್ತಿದ್ರೆ ನಿಮ್ಮ ಹತ್ರ PC ಐತೆ, ಲ್ಯಾಪ್ಟಾಪ್ ಐತೆ ಅಂತ ಅಂದಾಗ ನಿಮಗೆ ಭಾಳಷ್ಟು ಜನ ಅಂತಂದರೆ ಭಾಳಷ್ಟು PC ಎಲ್ಲ ವರ್ಕ್ ಮಾಡ್ತಿರ್ತಾರೆ. ಅಂಥವ್ರಿಗೆ ಏನಂತಂದರೆ ಕಾಲ್ಸ್ ಬಂದರೆ ಲಿಫ್ಟ್ ಮಾಡೋ ಸಿಚುವೇಶನ್ಸ್ ಆಗಲ್ಲ. ಅಂಥ ಟೈಮ್ನಲ್ಲಿ ಏನಂತಂದರೆ ಇವಾಗ ಮೈಕ್ರೋಸಾಫ್ಟ್ ಸಪ್ರೇಟ್ ಒಂದು ಸಾಫ್ಟ್ವೇರ್ ಐತೆ ನಮಗೆ ಏನಂತಂದರೆ ಎಕ್ಸಾಕ್ಟ್ಲಿ ನಾವು ಫೋಟೋಸ್ ಆ ಥರ ಎಲ್ಲ ಕಾಂಟ್ಯಾಕ್ಟ್ಸ್ ಎಲ್ಲ ನಾವು ಅಂತಂದರೆ
ಇದು ಮಾಡ್ಕೋಬೋದು. ಓಕೆ, ಆ ಮೊಬೈಲಲ್ಲಿ ಏನಾದರೂ ನೋಟಿಫಿಕೇಶನ್ ಬಂದರೆ ನಮಗೆ ಸಿಸ್ಟಮ್ಗೆ ಬರುತ್ತೆ, ಅದ್ರ ಬಗ್ಗೆ ನಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಇವಾಗ ಏನಂತಂದರೆ ಆ್ಯಪಲ್ ಡಿವೈಸ್ಗೂ ಸಪೋರ್ಟ್ ಮಾಡುತ್ತೆ. ಪರ್ಟಿಕ್ಯುಲರ್ ಆಗಿ ಏನಂತಂದರೆ ಆ ಪಿ ಸಿಗಳು ವಿಂಡೋಸ್ 11ನಲ್ಲಿ ವರ್ಕಿಂಗ್ ಇದ್ರೆ ಮಾತ್ರ ವರ್ಕ್ ಆಗುತ್ತೆ. ಎಕ್ಸಾಕ್ಟ್ಲಿ ಐಪ್ಯಾಡ್ಸ್ಗೆ ಮ್ಯಾಕ್ಗಳಿಗೆ ಏನಂತಂದರೆ ಇದು ಮೈಕ್ರೋಸಾಫ್ಟ್ ಇದೆಲ್ಲ ಸಾಫ್ಟ್ವೇರ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ಏನಂತಂದರೆ ಕಾಲ್ಸ್ ಬಂದರೆ ನಿಮ್ಮ ಲ್ಯಾಪ್ಟಾಪಿಗೆ ಬರುತ್ತೆ, ಥ್ರೂ ಬ್ಲೂಟೂತ್ ಕನೆಕ್ಟ್ ಇದ್ದರೆ, ಬ್ಲೂಟೂತ್ ವೈಫೈ ಥ್ರೂ ಕನೆಕ್ಟ್ ಇದ್ದರೆ ಬರುತ್ತೆ ಅಂತ ಹೇಳ್ಬೋದು. ಕಾಲ್ಸ್ ಅಂಬೋದೆಲ್ಲ ಮೆಸೇಜಸ್ಸು ಮತ್ತು ಅದ್ರ ಥರ ಬಂದ್ಬಿಟ್ಟು ಫೋಟೋಸು ಎಲ್ಲ ಆಲ್ ಇನ್ ಮೇಲೆ ಏನಂತಂದರೆ ನಿಮ್ಮ ಮೊಬೈಲಲ್ಲೇ ನೋಡ್ಕೋಬೋದು. ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಆ್ಯಕ್ಚುಲಿ. ಬಟ್ ಏನಂತಂದರೆ ಇಷ್ಟು ದಿವಸ ಆ್ಯಪಲ್ ಡಿವೈಸ್ ಇದ್ದಿಲ್ಲ, ಇವಾಗ ಆ್ಯಪಲ್ ಡಿವೈಸಸ್ಸು ವರ್ಕ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದರೆ ಮೈಕ್ರೋಸಾಫ್ಟ್ ವಿತ್ ಆ್ಯಪಲ್. ಇಲ್ಲಿ ನೆಕ್ಸ್ಟ್ ಎಕ್ಸ್ ಬಂದ್ಬಿಟ್ಟು ನಮ್ಗೆ ಅಂತಂದರೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಇಂಜಿನಿಯರು, ಓಕೆ, ನಾ ಆ್ಯಪ್ ಅಂದರೆ ಗೂಗಲ್ ಪಿಕ್ಸೆಲ್ ಮೊಬೈಲ್ ಯೂಸ್ ಮಾಡ್ತಿದ್ದಾನೆ. ಸೊ ಆ್ಯಪ್ ಏನಂತಂದರೆ ಮುಂಜಾನೆ 4 ಗಂಟೆಯಿಂದ 7 ಗಂಟೆ ತನಕ ಕಂಟಿನ್ಯೂಸ್ಲಿ ಅಂತ ವಾಟ್ಸಪ್ ಬ್ಯಾಕ್ಗ್ರೌಂಡ್ನಲ್ಲಿ ನಮಗೆ ಮೈಕ್ ರನ್ನಿಂಗ್ ಐತಂತೆ. ಓಕೆನಾ, ಮೈಕ್ರೋಫೋನ್ ರನ್ನಿಂಗ್ ಐತಂತೆ. ಯಾವುದೇ ಆ್ಯಪನ್ ಪರ್ಮಿಷನ್ ಇಲ್ದೇನೆ ಅಂತ ಈ ಅದು ಬ್ಯಾಕ್ಗ್ರೌಂಡ್ ಮೈಕ್ ರನ್ನಿಂಗ್ ಐತೆ. ಆ ಆ್ಯಪ್ ಏನು ಭಯ ಬಿದ್ದು ಏನಂತಂದ್ರೆ ಅದನ್ನು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡ್ಯಾನ. ಅದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ನಾನು ಮೈಕ್ ರನ್ನಿಂಗ್ ಐತೆ ಅಂತ ಕಂಟಿನ್ಯೂಸ್ಲಿ ಅದನ್ನೆಲ್ಲ ಸ್ಕ್ರೀನ್ಶಾಟ್ ಆಗಿದ್ಗೆ ಅದಕ್ಕೆ ಏನಂತ ವಾಟ್ಸಪ್ ರಿಯಾಕ್ಟ್ ಮಾಡೈತಿ. ಇದು ನನಗೆ ಎಕ್ಸಾಕ್ಟ್ಲಿ ನಮ್ಮ ಪ್ರಾಬ್ಲಮ್ ಏನಲ್ಲ, ವಾಟ್ಸಪ್ದೇನು ಪ್ರಾಬ್ಲಮ್ ಅಲ್ಲ, ನೀವೇನು ಮೊಬೈಲ್ ಯೂಸ್ ಮಾಡ್ತೀರ ಗೂಗಲ್ ಪಿಕ್ಸೆಲ್ಲು, ಸೊ ಆ ಮೊಬೈಲ್ ಪ್ರಾಬ್ಲಮ್ಮು ಒಂದ್ಸರಿ ಗೂಗಲ್ ಅವ್ರದ್ದೇ ಪ್ರಾಬ್ಲಮ್ ಇರುತ್ತೆ, ಒಂದ್ಸರಿ ಚೆಕ್ ಮಾಡಿ ಕೇಳಿ ಅಂತ ಆಡಿದ್ದು ಕೇಳಿದ್ಕೆ ಅವ್ರು ಗೂಗಲ್ ಅವ್ರು ಸಹ ಚೆಕ್ ಮಾಡಿದ್ರೆ ಸೊ ಇದು ಎಕ್ಸಾಕ್ಟ್ಲಿ ನಮ್ಮ ಪ್ರಾಬ್ಲಮ್ಮೇ ಅಂತೇಳಿ ಅವ್ರು ಸಹ ಒಪ್ಕೊಂಡು ಏನಂತಂದರೆ ಗೂಗಲ್ ಅವ್ರು ಅಂತಂದರೆ ಆ್ಯಪ್ ಈ ರೀತಿ ಇಲ್ಲ ಅಂತಂದರೆ ಈ ಥರ ಬಗ್ಗುಗಳು ಸಹ ಫಿಕ್ಸ್ ಮಾಡಿ ಕೊಡ್ತಾರೇನೋ ಅನ್ಸಿದ ಮಟ್ಟಿಗೆ. ಸೊ ಗೊತ್ತಾಗುತ್ತೆ ಏನು ಕತೆ ಅಂತ. ಇಂಥ ಟೈಮ್ನಲ್ಲಿ ಅಂತಾರೆ ಎಲ್ಲರನ್ನೋಸ್ಕರ ಅಂದರೆ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಸೇಮ್ ಆ್ಯಸ್ ಇಟ್ ಈಸ್ ಏನಂತಂದರೆ ಈ ಥರ ವಾಟ್ಸಪ್ ಆ ಥರ ಪ್ಲಾಟ್ಫಾರ್ಮ್ ಇದೆ ಅವ್ರನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ಅಂತ ಆ ರೀತಿ ಒಂದು ಜಸ್ಟ್ ಒಂದು ಡೈಲಾಗ್ ಹಾಕವನೇ ನೋಡೋಕೆ. ಸೊ ಆ ರೀತಿ ಎಲ್ಲರನ್ನೋಸ್ಕರ ಹೊಡಿತಾನೆ. ಬಟ್ ಅಂದರೆ ಆ ಪಾಕೆಟ್ ಡೈಲಾಗ್ ಪಂಚರ್ ಆಯಿತು, ಏನು ಮಾಡೋಕ್ಕೆ ಬರಲ್ಲ. ಎಕ್ಸಾಕ್ಟಾಗಿ ವಾಟ್ಸಪ್ ಪ್ರಾಬ್ಲಮ್ ಅಲ್ಲ, ಗೂಗಲ್ ಅವ್ರ ಪ್ರಾಬ್ಲಮ್. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಸ್ಯಾಮ್ಸಂಗ್ ಕಡೆದ ಸ್ಯಾಮ್ಸಂಗ್ ಜೆಡ್ ಫೋಲ್ಡ್ 5 ಹಾಗೆ ಬಂದ್ಬಿಟ್ಟು ಜೆಡ್ ಫ್ಲಿಪ್ 5 ಈ ಮೊಬೈಲ್ಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಅಫಿಷಿಯಲ್ ಆಗಿ ಏನಲ್ಲ ಕೆಲವೊಂದು ರೂಮರ್ಸ್ ಪ್ರಕಾರ ಏನಂತಂದರೆ ಈ ಮೊಬೈಲು ಜುಲೈ 26 ಅಂದರೆ ಜುಲೈ 26ನೇ ತಾರೀಕು ಅಂದರೆ ಈ ಮೊಬೈಲ್ನ ಲಾಂಚ್ ಮಾಡ್ತಾರೆ ಗ್ಲೋಬಲಿ ಆಗಿ ಅಂತ ಆ ರೀತಿಯಲ್ಲಿ ಭಾಳಷ್ಟು ನ್ಯೂಸ್ ಬರ್ತಿದ್ದಾವೆ. ಬಟ್ ಇದು ಅಫಿಷಿಯಲ್ ಆಗಿ ನಿಜಾನ ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಇದು ಕನ್ಫರ್ಮ್ ಅನ್ಸಿದ ಮಟ್ಟಿಗೆ ಜುಲೈ ತಿಂಗಳಲ್ಲೇ ಲಾಂಚ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಇದು ಎಕ್ಸಾಕ್ಟ್ಲಿ ಇದು ಇವೆರಡು ಮೊಬೈಲ್ ಬಂದ್ಬಿಟ್ಟು ಫ್ಲಿಪ್ ಫೋಲ್ಡು, ಇದು ಸ್ನ್ಯಾಪ್ಡ್ರಾಗನ್ ಕಡೆಯಿಂದ 8 Gen 2 ಪ್ರೊಸೆಸರಿಂದ ಬರ್ತದೆ ಅಂತ ಹೇಳ್ಬೋದು. ನಮಗೆ ಫ್ಲಿಪ್ನಲ್ಲಿ ಬಂದ್ಬಿಟ್ಟು 12 ಮೆಗಾಪಿಕ್ಸೆಲ್ ಇರುತ್ತೆ, ಫೋಲ್ಡಬಲ್ ಮೊಬೈಲಲ್ಲಿ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಂತ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ನೋಡೋಣ ಗೊತ್ತಾಗುತ್ತೆ ಏನು ಕತೆ ಅಂತ, ಇನ್ನು ಮುಂದೆ ಐತೆ ಸಿನಿಮಾ. ಈ ರೀತಿಯಲ್ಲಿ ನೆಕ್ಸ್ಟ್ ನ್ಯೂಸ್ ನಮಗೆ ಆ್ಯಪಲ್ ಕಡೆಯಿಂದ ಆ್ಯಪಲ್ ಅವರೇ ಅಂತ ಇಷ್ಟು ಡೇಸು M1 M2 ಚಿಪ್ಸ್ಗಳು ನೋಡ್ತಿದ್ವಿ, ಜನ್ರೇಷನ್ ಚಿಪ್ಸ್ಗಳು ನೋಡ್ತಿದ್ವಿ, ಪ್ರೊಸೆಸರ್ಸ್ ನೋಡ್ತಿದ್ವಿ. ಇವಾಗ ಏನಂತಂದರೆ M3 ಜನ್ರೇಷನ್ಸ್ ಪ್ರೆಸೆಂಟ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಓಕೆನಾ, ಸೊ ಇಲ್ಲಿ ಏನಂತಂದ್ರೆ ನಾವು 3 ವೇರಿಯಂಟ್ಸ್ ನೋಡ್ಬೋದು. ಇದರಲ್ಲೂ ನಮಗೆ ಪ್ರೋ ವೇರಿಯಂಟು, ಮ್ಯಾಕ್ಸ್ ಆಗಿ ಬಂದ್ಬಿಟ್ಟು ಅಲ್ಟ್ರಾ ವೇರಿಯಂಟ್ ಎಲ್ಲ ನೋಡ್ಬೋದು. ಈ ಸೀರೀಸ್ ಎಲ್ಲ ಅಂತಂದರೆ ಚಿಪ್ಗಳು ನೋಡ್ಬೋದು M3 ವೇರಿಯಂಟ್ ಸರಿ. ಓಕೆನಾ, ಸೊ ಇದು ಬಂದ್ಬಿಟ್ಟೆ ಅಂತ ನಮಗೆ ಆ್ಯಪಲ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ ಕಡೆಯಿಂದ ವಾಟ್ಸಪ್ ಒಂದು ಹೊಸ ಫೀಚರ್ ಲಾಂಚ್ ಮಾಡೈತೆ. ನೀವೇನಾದ್ರೂ ಲವರ್ಸ್ ಆಗಿದ್ರೆ ನಿಮಗೆ ಹಬ್ಬನೇ ಹಬ್ಬ. ಓಕೆನಾ, ನಿಮ್ಗೆ ಏನಂದರೆ ಇವಾಗ ಲಾಗ್ ಚಾಟ್ ಆಪ್ಷನ್ ಇವಾಗ ಇವಾಗ ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು. ನಿಮ್ಮ ಮೊಬೈಲ್ ಆಲ್ರೆಡಿ ಬಂದಿರುತ್ತೆ ಅಪ್ಡೇಟ್, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಅಪ್ಡೇಟ್ ಮಾಡ್ಕೊಂಡು ಯೂಸ್ ಆಗುತ್ತೆ. ಏನಂತಂದರೆ ಈಸಿಯಾಗಿ ಓಕೆನಾ, ನೀವು ಈಸಿಯಾಗಿ ನಿಮ್ಮ ಏನು ಪರ್ಸನ್ಸ್ ಇರ್ತಾರಲ್ಲ ಅವ್ರ ಜೊತೆ ಚಾಟ್ ಮಾಡ್ಬೋದು. ಓಕೆನಾ, ನಿಮ್ಮ ಫಿಂಗರ್ ಪ್ರಿಂಟ್ ಮುಖಾಂತರ ನೀವು ಅಂತ ನಿಮ್ಮ ಮೊಬೈಲ್ ಆ ಚಾಟ್ಗಳನ್ನ ಓಪನ್ ಮಾಡೋದು, ಏನಾದರೂ ಓಪನ್ ಮಾಡೋದಕ್ಕಾಗಲ್ಲ. ಸೊ ಈ ಫೀಚರ್ ಅಂತಂದರೆ ಇವಾಗ ಪ್ರೆಸೆಂಟ್ ಲಾಂಚ್ ಆಗೈತೆ ಅಂತ ಹೇಳ್ಬೋದು, ನೀವು ಯೂಸ್ ಮಾಡ್ಕೋಬೋದು ನೀವೇನಾದರೂ ಲವರ್ಸ್ ಆಗಿ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸಿ. ಇವ್ರು ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕ್ ಕೊಟ್ಟರು ಮೋಟಿವೇಶನ್ ಫೀಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.